ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಂಪ್ಲೀಟ್ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಇಂದ್ರಜಿತ್ ಸಿಂಗ್ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಚನ್ನಕೇಶವರ್ ಅವರೇ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಬೋವೀರ್ ಚಂದ್ರ ಅವರೇ, ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಜಲಾಲುದ್ದೀನ್ ಅವರೇ, ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಅವರೇ, ಪೋಸ್ಟ್ ವರದಿಗಾರಂತ ವಿರೂಪಾಕ್ಷ ಸ್ವಾಮಿಯವರೇ, ಹಾಗೂ ಇಂದಿನ ಅಧ್ಯಕ್ಷರಾದಂತಹ ಹಾಗೂ ಪ್ರೆಸೆಂಟ್ ಗೌರವ ಅಧ್ಯಕ್ಷರಾದಂಥ ಮಣ್ಣೂರು ರವಿ ಅವರೇ, ಪದಾಧಿಕಾರಿ ಆದಂಥ ಕಟ್ಟೆ ಮಾರಪ್ಪಣ್ಣವರೇ, ಇವತ್ತು ಭಾಳಷ್ಟು ಒಂದು ಸಂತೋಷದಾಯಕಂಥ ದಿನ. ಇವತ್ತು ಕಂಪ್ಲಿ ಪಟ್ಟಣಕ್ಕೆ ಬಂದು ಎಲ್ಲರೂ ಒಟ್ಟುಗೂಡಿ ಸುಮಾರು ಹೊತ್ತು ಡಿಸ್ಕಷನ್ ನಂತರ ಪತ್ರಿಕಾ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅನೇಕ ರೀತಿಯಿಂದ ಚರ್ಚಿತವಾಗಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಆಗಸ್ಟ್ 11ನೇ ತಾರೀಕು ಪತ್ರಿಕಾ ದಿನಾಚರಣೆ ಕಂಪ್ಲಿ ನಗರದಲ್ಲಿ ನಡೆಸ್ಬೇಕಂದ್ಬಿಟ್ಟು ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನವಾದಂತೆ ಇನ್ನು ಹೆಚ್ಚಿನ ಗೆಸ್ಟುಗಳು ಯಾರು, ಸನ್ಮಾನಿತ ಯಾರು, ಪ್ರತಿಭಾ ಪುರಸ್ಕಾರಕ್ಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ರೀತಿಯಿಂದ ಮತ್ತೊಬ್ಬ ಸಭೆ ಮಾಡಿ ಇಲ್ಲಿನ ಪದಾಧಿಕಾರಿಗಳು ಇಂದ್ರಜಿತ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ಈಗಾಗಲೇ ಅವರಿಗೆ ಮೌಖಿಕ ಆದೇಶ ನೀಡಿದ್ದೇನೆ. ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಗಟ್ಟಿನಿಟ್ಟಿನ ಧ್ವನಿಯಲ್ಲಿ ಒಂದು ಪತ್ರಕರ್ತರು ಏನು ಮೂಲೋದ್ದೇಶ ಇದೆ, ಅವರ ಸೌಕರ್ಯ ಇದೆ, ಇದಕ್ಕೆ ಹೆಚ್ಚಿನ ರೀತಿ ತಾವು ಶ್ರಮ ವಹಿಸಬೇಕು. ಅಷ್ಟೇ ರೀತಿಯಾಗಿ ಸಾಮಾನ್ಯ ಜನರ ಪ್ರೀತಿ ಪಾತ್ರಕ್ಕೆ ತಾವೆಲ್ಲ ಸಂಘಟನೆ ಇದರಿಂದ ಒಂದು ಒಳ್ಳೆಯ ಹೆಸರು ತಗೊಂಡ್ಬಿಟ್ಟು ಒಂದು ಉನ್ನತ ರೀತಿಯಲ್ಲಿ ಸಾಗಬೇಕು. ಇಡೀ ರಾಜ್ಯದ ಪತ್ರಕರ್ತರ ಪರವಾಗಿ ಮುಂದಿನ ತಿಂಗಳಿಂದ ದೊಡ್ಡ ಮಟ್ಟದಾಗಿ ಕರ್ನಾಟಕದ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಪ್ರಾರಂಭವಾಗ್ತದಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇಡೀ ನಾಡಿನ ಪತ್ರಕರ್ತರು ಕೇವಲ 3 ವರ್ಷದಲ್ಲಿ ತಮ್ಮ ತನು ಮನ ಹಾಗೂ ಧನದಿಂದ ಈ ಸಂಘಟನೆಯನ್ನು 94 ವರ್ಷದ ಇತಿಹಾಸ ಏನಿದೆ ಅವರ ಒಂದು ಸ್ಥಾನದ ಸರಿಸಮಾನಕ್ಕೆ ತಂದು ಗಟ್ಟಿ ಒಂದು ಧ್ವನಿಯಲ್ಲಿ ಇವತ್ತು ನೊಂದಂತರ ಪತ್ರಕರ್ತರ ಧ್ವನಿಯಾಗಿ ಇವತ್ತು ಸರ್ಕಾರದ ಕಣ್ಣು ತರಿಸುವಲ್ಲಿ ಪ್ರಮುಖ ಪಾತ್ರ ಇವತ್ತು ಕಾನಿಪ ಧ್ವನಿ ವಹಿಸಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆಲ್ಲ ಪ್ರಮುಖ ಕಾರಣ ಧ್ವನಿ ಇಲ್ಲದಂಥವ್ರಿಗೆ, ಧ್ವನಿ ಶಕ್ತಿ ಇಲ್ಲದಂಥ ಪತ್ರಕರ್ತರಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಹೆಚ್ಚಿನ ಶಕ್ತಿ ನೀಡಿ ಇವತ್ತು ವಾರ ಇರ್ಬೋದು, ಪಾಕ್ಷಿಕ ಇರ್ಬೋದು, ಮಾಸಿಕ ಇರ್ಬೋದು, ಸ್ಥಳೀಯ ಪತ್ರಿಕೆಗಳು ಇರ್ಬೋದು, ದಿನಪತ್ರಿಕೆ ಇರ್ಬೋದು, ಜಿಲ್ಲಾ ಮಟ್ಟದ ಪತ್ರಿಕೆ ಇರ್ಬೋದು, ಎಲ್ಲರಿಗೂ ಆ ರೀತಿಯಾಗಿ ಅವರ ಭಾವನೆಗಳ ಜೊತೆ ಹೊಂದಿಕೊಂಡು ಅವರಿಗೆ ಆಸರೆ ಆಗಿ ಎಲ್ಲ ರೀತಿಯಿಂದ ಅವರಿಗೆ ಸಹಕರಿಸೋ ನಿಟ್ಟಿನಲ್ಲಿ ಮುಂದಿನ ದಿನ ಇವತ್ತೇನು ನಮ್ಮ ವರದಿಗಾರರಿಗೆ ಭಾಳಷ್ಟು ಅನ್ಯಾಯ ನಡೀತಿದೆ ಪತ್ರಿಕೆ ಮಾಲೀಕರಿಂದ, ಇವತ್ತು ನಾನು ಹೇಳ್ತಿರೋದು ಮಾಧ್ಯಮ ಪಟ್ಟಿಯಲ್ಲಿರುವಂಥ ಪತ್ರಿಕೆಯ ಸಂಪಾದಕರುಗಳಿಗೆ ಹಾಗೂ ನಮ್ಮ ಮಾಲೀಕರುಗಳಿಗೆ ಸ್ಪಷ್ಟವಾಗಿ ಮನವಿ ಜೊತೆಗೆ ಒಂದು ದೊಡ್ಡ ಮಟ್ಟದಾಗಿ ತಮಗೆ ಒತ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ಪತ್ರಕರ್ತರು ವರದಿಗಾರ ಜೊತೆ ಆಟ ಆಡ್ದಾನೆ ಇವತ್ತು ಮಾಧ್ಯಮ ಪಟ್ಟಿಗೆ ಸೇರ್ಪಡೆಗೊಳಿಸುವಂಥ ಸಂದರ್ಭದಲ್ಲಿ ತಾವೇನು ಮಾತು ಕೊಟ್ಬಿಟ್ಟು ಇವತ್ತೇನು ನಮ್ಮಲ್ಲಿ ಇಷ್ಟು ಜನ ವರದಿಗಾರಿದ್ದಾರೆ, ಸ್ಟಾಫ್ ಇದ್ದಾರೆ ಅಂತ ಏನು ನೀವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀರೋ, ಒಂದು ಅಫಿಡೇವಿಟ್ ಮೂಲಕ ಸಲ್ಲಿಸಿದ್ರು, ಆ ಪತ್ರಕರ್ತರಿಗೆಲ್ಲ ಯಾವುದೇ ರೀತಿಯಿಂದ ಮೋಸ ಅನ್ಯಾಯ ಮಾಡ್ದಾನೆ ಅವರಿಗೆ ಇನ್ಶೂರೆನ್ಸ್ ಕಂಪಲ್ಸರಿ ಕೊಡೋಂಥ ಒಂದು ವ್ಯವಸ್ಥೆ ಆಗಬೇಕು. ಅವರಿಗೆ ತಮ್ಮ ಕೈಲಾದ ಮಟ್ಟಿಗೆ ಆದರೂ ಅವ್ರ ಜೀವನ ನಡೆಸೋಕ್ಕೆ ಸಂಬಳ ಏನೈತೆ ದುಡಿಸ್ಕೊಳ್ಳೋದು ನಿಜ ಇದೆ, ಅವರಿಗೆ ಕೊಡೋಂಥ ನಿಟ್ಟಿನಲ್ಲಿ ಆಗಬೇಕು. ಇವತ್ತು ದೊಡ್ಡ ದೊಡ್ಡ ರಾಜ್ಯದ ಪತ್ರಿಕೆಗಳು ಅವರು ಪೂರ್ಣ ಪ್ರಮಾಣದಲ್ಲಿ ಸೇವೆ ಸಲ್ಲಿಸಿ ನೀವು ತೊಗೊತಾ ಇದ್ರು ಅರೆಕಾಲಿಕ ವರದಿಗಾರ ಅಂತ ನೆಪ ಒಡ್ಡಿ ಅವರಿಗೆ ಸಂಬಳನೂ ಇಲ್ಲ, ಬರೀ ನಿಮ್ಮ ಪತ್ರಿಕೆಗಳು ಕೊಡೋದ್ರ ಜೊತೆಗೆ ಅವ್ರು ತಿಂಗಳಿಗೆ ಅವ್ರು ಎಲ್ಲಿ ತರ್ತಾರೋ ಏನು ತರ್ತಾರೋ ಗೊತ್ತಿಲ್ಲ, ತಿಂಗಳಾದ ತಕ್ಷಣ ಆ ಸರ್ಕ್ಯುಲೇಷನ್ ದುಡ್ಡು ಕಟ್ಸ್ಕೊಳ್ಳೋಂಥ ಸ್ಥಿತಿ ಬದಲಾಗಬೇಕು. ಅವರಿಗೆ ಒತ್ತಡ ಕಡಿಮೆ ಮಾಡಿಬಿಟ್ಟು ಅವರಿಗೂ ಭಾವನೆ, ಅವರಿಗೂ ಒಂದು ಸಂಸಾರ ಇದೆ ಅಂತ ಈ ನಿಟ್ಟಿನಲ್ಲಿ ತಿಳ್ಕೊಂಡು ಇನ್ನು ಮುಂದೆ ಸಾಗಬೇಕು. ಯಾಕಂದರೆ ಇಲ್ಲಿವರೆಗೆ ಕೇಳ ಒಂದು ಸಂಘಟನೆದವರು ಆ ಮಟ್ಟದಾಗಿ ತಾಕತ್ತಿದ್ದಿಲ್ಲ. ಇವತ್ತು ನಮ್ಮ ಕಾನಿಪ ಧ್ವನಿ ಬಂದಿದೆ, ಎಲ್ಲವನ್ನು ಕಾನೂನು ದೃಷ್ಟಿಯಲ್ಲಿ ನಿಂತ್ಕೊಂಡು ಆ ನಿಟ್ಟಿನಲ್ಲಿ ಇವತ್ತು PM ಆಗಲಿ CM ಆಗಲಿ ಕಾನೂನಿನ ದೊಡ್ಡವರಲ್ಲ ಅಂತ ಹೇಳ್ತಾ ಅದ್ರ ಜೊತೆಗೆ ನೀವು ಮಾಲೀಕರುಗಳೂ ದೊಡ್ಡವರಲ್ಲ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಪಟ್ಟಿಯಲ್ಲಿರೋಂಥ ಪತ್ರಕರ್ತರಿಗೆ, ಸಂಪಾದಕರಿಗೆ ಹೇಳ್ತಾ ಇಡೀ ನಮ್ಮ ರಾಜ್ಯದ ವರದಿಗಾರರು ಇವತ್ತು ಸ್ಥಿತಿ ರೋಡಲ್ಲಿದೆ, ಅವ್ರ ಶೋಚನೀಯ ಸ್ಥಿತಿ ಇದೆ. ಈ ಸ್ಥಿತಿ ಬದಲಾಗೋದೇ ಇವತ್ತು ನಮ್ಮ ಕಾನಿಪ ಧ್ವನಿಯ ಉದ್ದೇಶ ಅಂತ ಸ್ಪಷ್ಟವಾಗಿ ಹೇಳ್ತಾ ಇವತ್ತು ಮುಂದಿನ ದಿನ ಏನು ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ಅರ್ಥಪೂರ್ಣ ಪತ್ರಿಕಾ ದಿನಾಚರಣೆ ಆಗುತ್ತೆ. ಆ ಪತ್ರಿಕಾ ದಿನಾಚರಣೆ ದೊಡ್ಡ ಮಟ್ಟದ ಯಶಸ್ವಿಯಾಗಿ ಪತ್ರಕರ್ತರ ಆಶೋತ್ತರಗಳಿಗೆ ಅದು ಒಂದು ನಾಂದಿ ಆಗಲಿ, ಜೊತೆಗೆ ಸಾಮಾನ್ಯ ಜನರ ಪಾಲಿಗೆ, ನೊಂದಂಥವರ ಪಾಲಿಗೆ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ತಾವು ಸಾಗಬೇಕಂದ್ಬಿಟ್ಟು ಈ ಮೂಲಕ ತಿಳಿಸ್ತಾ
ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ.